ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯದ ವಿದ್ಯಾರ್ಥಿಗಳಾದ ನಾವು ಆಗಾಗಲೇ ಅನಿರ್ದಿಷ್ಟಾವಧಿ ಧರಣಿಯನ್ನು ಶುರು ಮಾಡಿದ್ದೇವೆ. ಇನ್ನಿತರ ಕಾಲೇಜುಗಳಾದ ಬೆಂಗಳೂರು, ಧಾರವಾಡ ಹಾಗೂ ರಾಯಚೂರಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಆಲ್ರೆಡಿ ಶುರು ಮಾಡಿದರು. ಸೊ 10 ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರವು AAO ಹಾಗೂ AAO ಎಕ್ಸಾಮ್ಗಳಿಗೆ ನೇಮಕಾತಿ ಕರೆಯಲಾಗಿತ್ತು. ಹಾಗೆ ಈ ವರ್ಷ 2026ರಂದು AAO ಹಾಗೂ AAO ಎಕ್ಸಾಮ್ಗಳಿಗೆ ನೇಮಕಾತಿ ಕರೆದಿದ್ದರು. ಆದರೆ 1/6/2026ರಂದು ರೈಟೆಕ್ ಯೂನಿವರ್ಸಿಟಿ ಟೆಕ್ನಾಲಜಿ ಕಾಲೇಜನ್ನು ಹಾಗೆ ಮತ್ತು 20/6/2026ರಂದು BE ಬಯೋಟೆಕ್ನಾಲಜಿ ಕೋರ್ಸ್ಗಳನ್ನು ಅರ್ಹತೆ ಪಟ್ಟಿಗೆ ಸೇರಿಸಲಾಗಿತ್ತು. ಆದರೆ C&R ರೂಲ್ಸ್ ಪ್ರಕಾರ ಇವು ಎರಡು ಉಲ್ಲಂಘಿಸಲಾಗಿದೆ. ಅಂದರೆ C&R ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಎಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ನಾವು ಈ ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರಿಸ್ತೀವಿ.